ತಾಯಿ ನೇಚರೇ ಬೇರೆ, ತಂದೆ ನೇಚರೇ ಬೇರೆ, ಮಗನ ನೇಚರೇ ಬೇರೆ. ಮಗ ಹುಟ್ಟದಾಗಿಂದ ಅವ್ರಿಗೆ ಸರಿಯಾದಂತ ಪ್ರೀತಿ ಕೊಟ್ಬಿಟ್ಟಿದ್ರೆ, ಸರಿಯಾದಂತ ವಾತಾವರಣ ಕೊಟ್ಬಿಟ್ಟಿದ್ರೆ, ಏನು ಪ್ರಶ್ನೆ ಮಾಡದೇ ಇದ್ರೆ ಅವ್ನು ಒರಿಜಿನಲ್ ಆಗಿರ್ತಿದ್ದ. ಆದ್ರೆ ನಾವು ಅಪ್ಪ ಅಮ್ಮ ಬುದ್ಧಿವಂತರಲ್ವಾ, ನಮಗೇನ್ ವರ್ಕ್ ಆಗಿತ್ತು ಅದನ್ನ ಹೇಳ್ತೀವಿ. 100%. ಮಗು ಬ್ರೈನಿಗೆ ಕನ್ಫ್ಯೂಸ್ ಆಗುತ್ತೆ. ಔಟ್ ಆಫ್ 12 ಪ್ರೊಫೆಷನಲ್ ಸ್ಕಿಲ್ಸ್ ದೇರ್ ಆರ್ 2 ಸ್ಕಿಲ್ಸ್. ಒಂದು ಪ್ಲಾನಿಂಗ್, ಇನ್ನೊಂದು ಎಕ್ಸಿಕ್ಯೂಷನ್ ಅಂತ. ಪ್ಲಾನಿಂಗ್ ಇರೋ ವ್ಯಕ್ತಿ ಏನು ಮಾಡ್ತಾ ಇರ್ತಾರೆ, ಎಲ್ಲದನ್ನು ಪ್ಲಾನ್ ಮಾಡ್ಕೊಂಡು ತಾನೇ ಮಾಡ್ತಾ ಇರ್ತಾರೆ. ಆದರೆ ತಾಯಿ ಮನೇಲಿ ಎಕ್ಸಿಕ್ಯೂಟರ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ ತಂದೆ ಎಕ್ಸಿಕ್ಯೂಟರ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಪ್ಲಾನಿಂಗ್ ಮಾಡೋಕೆ ಬರ್ತಿರ್ಲಿಲ್ಲ. ಯಾವಾಗ? ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ. ಅವರಿಗೆ ಸಪೋರ್ಟ್ ಸಿಸ್ಟಮ್ ಅವ್ರ ಅಪ್ಪಾಜಿ ಅಮ್ಮ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ. ಇವರಿಬ್ರು ಏನು ಮಾಡ್ತಾರೆ, ಅವ್ನಿಗೆ ಪ್ಲಾನಿಂಗ್ ಕೊಡೋಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ, ಅವ್ನು ರೆಬೆಲ್ ಆಗ್ತಾನೆ, ಅಡಮೆಂಟ್ ಆಗ್ತಾನೆ, ಸ್ಟಬನ್ ಆಗ್ತಾನೆ. ಅಪ್ಪ ಆಮೇಲೆ ರೆಸ್ಪೆಕ್ಟ್ ಕೊಡೋದಾಗಲಿ ಎಲ್ಲ ತಪ್ಪೋಗ್ಬಿಡುತ್ತೆ. ಯಾಕಪ್ಪ ಅಂದರೆ ಮಗುಗೆ ಆಲ್ರೆಡಿ ಪ್ಲಾನಿಂಗ್ ಮಾಡೋಕೆ ಬರ್ತಿತ್ತು. ಮಗು ಯಾವುದೇ ಒಂದು ಹೋಮ್ವರ್ಕ್ ಕೊಟ್ಟರೆ ಮಗುಗೆ ಅವ್ನು ಅಲ್ಲೇ ಡಿಸೈಡ್ ಮಾಡ್ತಾನೆ, ನನ್ನ ಮನೇಲಿ ಎಷ್ಟು ಗಂಟೆ ಓದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆ ಮುಗಿಸ್ಬೇಕು ಅಂತ. ದಟ್ ಈಸ್ ಅ ವೆರಿ ಡಾಮಿನೆಂಟ್ ನೇಚರ್ ಇನ್ ದ ಚೈಲ್ಡ್. ಬಟ್ ಪೇರೆಂಟ್ಸಿಗೆ ಅದು ಇಲ್ದಿರೋ ಕಾರಣ ನಾವು ಅಂದ್ಕೊಂಡ್ವಿ, ನಮಗೆ ಜೀವನದಲ್ಲಿ ಯಾರೋ ಪ್ಲಾನಿಂಗ್ ಹೇಳ್ದಿರೋ ಕಾರಣ ನಾವು ಮಗುಗೆ ಪ್ಲಾನಿಂಗ್ ಹೇಳಿ ಬೆಳೆಸ್ಬೇಕು ಅಂತ. ಅವಾಗ ನನ್ನಲ್ಲಿರೋ ತಾಕತ್ ಮೇಲೆ ನನಗೆ ಡೌಟ್ ಆಗಿಬಿಡುತ್ತೆ.